ಎಲ್ಲರಿಗೂ MCQ ಮಾಸ್ಟರ್ ಕ್ವಿಜ್ಗೆ ಸ್ವಾಗತ. ಇಂದಿನ ಮೊದಲನೇ ಪ್ರಶ್ನೆ, ಇತ್ತೀಚೆಗೆ ಭಾರತವು ಯಾವ ದೇಶದೊಂದಿಗೆ 10 ವರ್ಷಗಳ ಅವಧಿಯ LNG ಪೂರೈಕೆ ಒಪ್ಪಂದಕ್ಕೆ ಸಹಿ ಹಾಕಿದೆ? ಉತ್ತರ UAE. ರಾಷ್ಟ್ರೀಯ ಸ್ಟಾರ್ಟ್ಅಪ್ ದಿನವನ್ನು ಪ್ರತಿ ವರ್ಷ ಯಾವಾಗ ಆಚರಿಸಲಾಗುತ್ತದೆ? ಉತ್ತರ ಜನವರಿ 16. ಇತ್ತೀಚೆಗೆ ನಿಧನರಾದ ಹಿರಿಯ ಸಾಹಿತಿ ಲಕ್ಷ್ಮಣ್ ರಾವ್ ಅವರು ಯಾವ ಭಾಷೆಯ ಪ್ರಸಿದ್ಧ ಲೇಖಕರಾಗಿದ್ದರು? ಉತ್ತರ ಹಿಂದಿ. ಭಾರತ್ ಎಲೆಕ್ಟ್ರಿಸಿಟಿ ಸಮಿಟ್ 2026 ಯಾವ ಸಚಿವಾಲಯವು ಪ್ರಮುಖವಾಗಿ ಆಯೋಜಿಸುತ್ತದೆ? ಉತ್ತರ ಕೇಂದ್ರ ವಿದ್ಯುತ್ ಸಚಿವಾಲಯ. ಕಳೆದ ಒಂದು ದಶಕದಲ್ಲಿ ಭಾರತವು ವಿಶ್ವದ ಎಷ್ಟನೇ ಅತಿದೊಡ್ಡ ಸ್ಟಾರ್ಟ್ಅಪ್ ಪರಿಸರ ವ್ಯವಸ್ಥೆಯಾಗಿ ಹೊರಹೊಮ್ಮಿದೆ? ಉತ್ತರ 3ನೇ. ಸ್ಟಾರ್ಟ್ಅಪ್ ಇಂಡಿಯಾ ಉಪಕ್ರಮವು ಯಾವ ಸಚಿವಾಲಯದ ಅಡಿಯಲ್ಲಿ ಬರುತ್ತದೆ? ಉತ್ತರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ. ಕೇರಳದ ಯಾವ ನಗರವನ್ನು ಮಾದರಿ ಇ-ಮೊಬಿಲಿಟಿ ನಗರವನ್ನಾಗಿ ಅಭಿವೃದ್ಧಿಪಡಿಸಲು ಆದ್ಯತೆ ನೀಡಲಾಗಿದೆ? ಉತ್ತರ ತಿರುವನಂತಪುರಂ. 2025-26 ವರದಿಗಳ ಪ್ರಕಾರ ಭಾರತದ ಯಾವ ರಾಜ್ಯವು ವೈಯಕ್ತಿಕ ಎಲೆಕ್ಟ್ರಿಕ್ ವಾಹನಗಳ ನೋಂದಣಿಯಲ್ಲಿ ದೇಶದಲ್ಲೇ ಅತಿ ಹೆಚ್ಚು ಬೆಳವಣಿಗೆ ದರವನ್ನು ದಾಖಲಿಸಿದೆ? ಉತ್ತರ ಕೇರಳ. ಇತ್ತೀಚೆಗೆ ಯಾವ ರಾಜ್ಯವು ವಿಶ್ವದ ಅತಿದೊಡ್ಡ ಹಸಿರು ಅಮೋನಿಯಾ ಉತ್ಪನ್ನದ ಘಟಕವನ್ನು ಕಾಕಿನಾಡಲ್ಲಿ ಸ್ಥಾಪಿಸುವುದಾಗಿ ಘೋಷಿಸಿದೆ? ಉತ್ತರ ಆಂಧ್ರಪ್ರದೇಶ. ಕಾಕಿನಾಡದಲ್ಲಿ ಈ ಬೃಹತ್ ಹಸಿರು ಅಮೋನಿಯಾ ಯೋಜನೆಯನ್ನು ಕೈಗೆತ್ತಿಕೊಂಡಿರುವ ಪ್ರಮುಖ ಕಂಪನಿ ಯಾವುದು? ಉತ್ತರ AM ಗ್ರೀನ್. ಕಾಕಿನಾಡ ಹಸಿರು ಅಮೋನಿಯಾ ಯೋಜನೆಯು ಭಾರತದ ಯಾವ ರಾಷ್ಟ್ರೀಯ ಗುರಿಯನ್ನು ಸಾಧಿಸಲು ಪೂರಕವಾಗಿದೆ? ಉತ್ತರ ರಾಷ್ಟ್ರೀಯ ಹಸಿರು ಹೈಡ್ರೋಜನ್ ಮಿಷನ್. ಯೆಮನ್ನ ಅಧ್ಯಕ್ಷೀಯ ಮಂಡಳಿಯು ಯಾವ ಮಾಜಿ ಪ್ರಧಾನಮಂತ್ರಿಯ ರಾಜೀನಾಮೆಯನ್ನು ಅಂಗೀಕರಿಸಿ ಅವರನ್ನು ಅಧ್ಯಕ್ಷೀಯ ಸಲಹೆಗಾರರನ್ನಾಗಿ ನೇಮಿಸಿದೆ? ಉತ್ತರ ಮೈನ್ ಅಬ್ದುಲ್ ಮಲಿಕ್ ಸಾಯಿದ್. 2026 ಅಧಿಕಾರಕ್ಕೆ ಬಂದ ನಂತರ ಟ್ರಂಪ್ ಆಡಳಿತವು ಎಷ್ಟು ರಾಷ್ಟ್ರಗಳ ವಲಸೆ ವೀಸಾ ಪ್ರಕ್ರಿಯೆಯನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿ ಆದೇಶ ಹೊರಡಿಸಿದೆ? ಉತ್ತರ 75 ರಾಷ್ಟ್ರಗಳು. ಈ ಪಿಜ್ಜಾ ಇಂಡೆಕ್ಸ್ ಎಂಬ ಪರಿಕಲ್ಪನೆಯು ಮೊದಲು ಯಾವ ಐತಿಹಾಸಿಕ ಘಟನೆಯ ಸಮಯದಲ್ಲಿ ಪ್ರಸಿದ್ಧವಾಯಿತು? ಉತ್ತರ 1991 ಗಲ್ಫ್ ಯುದ್ಧ. ಪೆಂಟಗನ್ ಎಂಬುದು ಯಾವ ದೇಶದ ರಕ್ಷಣಾ ಸಚಿವಾಲಯದ ಪ್ರಧಾನ ಕಚೇರಿಯಾಗಿದೆ? ಉತ್ತರ ಅಮೆರಿಕ ಸಂಯುಕ್ತ ಸಂಸ್ಥಾನ. ಇತ್ತೀಚೆಗೆ ಯಾವ ರಾಜ್ಯ ಸರ್ಕಾರವು ತನ್ನ ಆಡಳಿತದಲ್ಲಿ ಬಹುಭಾಷಾ AI ಸೇವೆಗಳನ್ನು ಒದಗಿಸಲು ಡಿಜಿಟಲ್ ಇಂಡಿಯಾ ಭಾಷಿಣಿ ಜೊತೆಗೆ ಒಪ್ಪಂದ ಮಾಡಿಕೊಂಡಿದೆ?
ಉತ್ತರ ಮಧ್ಯಪ್ರದೇಶ. ಡಿಜಿಟಲ್ ಇಂಡಿಯಾ ಭಾಷಿಣಿ ಎಂಬುದು ಯಾವುದಕ್ಕೆ ಸಂಬಂಧಿಸಿದ ಉಪಕ್ರಮವಾಗಿದೆ? ಉತ್ತರ ಕೃತಕ ಬುದ್ಧಿಮತ್ತೆ ಆಧಾರಿತ ಭಾಷಾ ಅನುವಾದ ವೇದಿಕೆ. ಎಂ.ಎಸ್. ಧೋನಿ ಅವರು ಪುಣೆ ಗ್ರ್ಯಾಂಡ್ ಟೂರ್ 2026ರ ಸದಾಭವನ ರಾಯಭಾರಿಯಾಗಿ ನೇಮಕಗೊಂಡಿರುವ ಈವೆಂಟ್ ಯಾವ ಕ್ರೀಡೆಗೆ ಸಂಬಂಧಿಸಿದೆ? ಉತ್ತರ ರಸ್ತೆ ಸೈಕ್ಲಿಂಗ್ ರೇಸ್. ಪುಣೆ ಗ್ರ್ಯಾಂಡ್ ಟೂರ್ 2026ರನ್ನು ಭಾರತದ ಮೊದಲ ಅಂತಾರಾಷ್ಟ್ರೀಯ ಬಹು-ಹಂತದ ವೃತ್ತಿಪರ ರಸ್ತೆ ಸೈಕ್ಲಿಂಗ್ ರೇಸ್ ಎಂದು ಗುರುತಿಸಲಾಗಿದೆ. ಇದು ಯಾವ ಅಂತಾರಾಷ್ಟ್ರೀಯ ಸಂಸ್ಥೆಯಿಂದ ಮಾನ್ಯತೆ ಪಡೆದಿದೆ? ಉತ್ತರ ಯುಸಿಐ. 2026ರ ಸಾಲಿನ ಪರಿಸರ ಸಾಧನೆಗಾಗಿ ನೀಡಲಾಗುವ ಪ್ರತಿಷ್ಠಿತ ಟೈಲರ್ ಪ್ರಶಸ್ತಿಗೆ ಪಾತ್ರರಾದ ಜೀವಶಾಸ್ತ್ರಜ್ಞ ಯಾರು? ಉತ್ತರ ಟೋಬಿ ಕಿಯಾರ್.